ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಜಯ ಗುರುದೇವ ಬಸವಣ್ಣ. ಜಯ ಗುರುದೇವ. ಪ್ರಸಂಗವನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಮಕ್ಕಳಿಗೆ ನಾವು ಪಾಠ ಹೇಳಿರ್ತೀವಿ ಅವ್ರು ನಾಳೆ ಯಾರು ಸುಳ್ಳರಾಗೋದಿಲ್ಲ. ಆಗ ನಿಮಗೆ ಯಾವ ಭಗವದ್ಗೀತೆ ಪ್ರಮಾಣ ಬೇಕಾಗಿಲ್ಲ. ಒಳಗಿರ್ತಕ್ಕಂಥ ಆಂತರ್ಯದಲ್ಲಿರ್ತಕ್ಕಂಥ CCTV ಯಾವುದು ಅಂದರೆ ಚಿತ್ರಗುಪ್ತರು. ಆ ಚಿತ್ರಗುಪ್ತರ ಮುಂದೆ ಎಲ್ಲ ಆಡಿಯೋ ವಿಷುವಲ್ ರೆಕಾರ್ಡ್ ಆಗಿರುತ್ತೆ. ಹಾಗೆ ಒಂದು ಪ್ರಜ್ಞೆ, ಅಂತಃಪ್ರಜ್ಞೆ ಬಂದುಬಿಟ್ರೆ ಒಳಗಿರ್ತಕ್ಕಂಥ ಅರ್ಜುನನ ಎಲ್ಲ ಅನುಮಾನಗಳು ಅನುದಿನ ಅನುಕ್ಷಣ ಉಂಟಾಗ್ತಕ್ಕಂಥ ಪ್ರತಿ ಅನುಮಾನಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಪ್ರತಿ ಕ್ಷಣದಲ್ಲಿ ಇದನ್ನು ಮಾಡಲಾ ಬೇಡವಾ, ಮಾಡಿದ್ರೆ ಅನುಕೂಲ ಏನು ಅನಾನುಕೂಲ ಏನು ಅಂತ. ಹ್ಯಾಮ್ಲೆಟ್ ಅಂತ ಒಂದು ನಾಟಕದಲ್ಲಿ ಶೇಕ್ಸ್ಪಿಯರ್ ಕೂಡ ಅದನ್ನೇ ಬರ್ತಾನೆ, ಟು ಬಿ ಆರ್ ನಾಟ್ ಟು ಬಿ ಅಂತ. ಆ ದ್ವಂದ್ವಗಳು ಬರ್ತಕ್ಕಂಥದ್ದು ಮನುಷ್ಯನಿಗೆ ಸಹಜ. ಯಾವಾಗ ನಮಗೆ ನಮ್ಮ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ನಮ್ಮ ವಿಚಾರದ ಗುಣಾವಗುಣಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ಭಗವಂತ ನಮಗೇನು ಕೊಟ್ಟಿದ್ದ ಅದು ನನಗೆ ಬಂದಿರತಕ್ಕಂಥ ಪ್ರಸಾದ ಅಂತ ನಾವು ಕಲ್ತ್ಕೋತೀವಿ. ಅವತ್ತಿನ ದಿವಸ ಆಸೆ ಒಳಗಡೆನೇ ಇರುತ್ತೆ ಲೈನು, ದುರಾಸೆ ಕಡೆಗೆ ಹೋಗಲ್ಲ. ದುರಾಸೆ ಕಡೆಗೆ ಹೋಗಲಿಲ್ಲ ಅಂದರೆ ಯಾವ ಪ್ರಮಾಣನೂ ಬೇಕಿಲ್ಲ. ಇದೇ ವಿಷಯದಲ್ಲಿ ಗಮನಕ್ಕೆ ಹಾಕ್ತೀನಿ ನೋಡಿ. ತಮಗೆಲ್ಲ ಮೊನ್ನೆ ಗೊತ್ತಿದೆ, ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ 6 ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ಒಂದು ಲಾರಿ ಅದರ ಮೇಲೆ ಬಿದ್ದು 6 ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ. ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ್ನು. ಆಗ ಅವ್ನು ಕೊಡೋದು ಉತ್ತರ ಅಂದರೆ, ನಾನು ತುಂಬ ನೋವಲ್ಲಿದ್ದೀನಿ, ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ. ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ. ಅವನಿಗನ್ಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು. ಅವನು ಹೇಳ್ತಾನೆ, ಹಿಂದಿನಿಂದ ಒಂದು ಕಾರ್ ಬಂತು, ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ. ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ. ನನ್ನ ಗಾಡಿಯಲ್ಲಿ ತುಂಬ ಸಾಮಾನುಗಳಿತ್ತು, ಸರಂಜಾಮುಗಳು. ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸೋಕ್ಕಾಗಲಿಲ್ಲ. ಮುಂದ್ಗಡೆಯಿಂದ ಬ್ರೇಕ್ ಇತ್ತು, ಹಿಂದ್ಗಡೆಯಿಂದ ತಳ್ತಾ ಇತ್ತು. ದಬ್ಬಾಕೋತು ಲಾರಿ. ದಬ್ಬಾಕೊಂದಿದ್ದು ಗ್ರಾಚಾರ ಪಕ್ಕಕ್ಕೆ ಬಿತ್ತು, ಅದ್ರ ಹಿಂದ್ಗಡೆ ಕಾರಿತ್ತು, ಹೋಗ್ಬಿಟ್ರು ಅಂತ. ಇಲ್ಲ ಆಸೆ ಏನು, ದುರಾಸೆ ಏನು, ಧಾವಂತ ಏನು, ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ, ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾರ್ಡ್ ಬ್ಯಾನರ್, ಓವರ್ಟೇಕಿಂಗ್ ದಿ ಲಾರಿ ಆ್ಯಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹ್ಯಾಡ್ ಟು ಪುಟ್ ದಿ ಬ್ರೇಕ್ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರಾದ್ವಿ? ಇದಕ್ಕೆ ಯಾರು ಪ್ರಮಾಣ ಬೇಕಿದಕ್ಕೆ? ಯಾವ ಪ್ರಮಾಣ ನೀವು ತೊಗೊಂಬಂದು ಹೇಳ್ತೀರಿ ನನ್ನ ತಪ್ಪಿಲ್ಲ ಅಂತ? ನೇರವಾಗಿ ತಪ್ಪಿಲ್ದಲ್ಲೇ ಇರ್ಬೋದು. 6 ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ. ಅವನು ಯಾಕೆ ಬ್ರೇಕ್ ಹಾಕ್ದ ಅಂತಂದರೆ ಇನ್ನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ. ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ನಮಗೆ ಎಷ್ಟು ತೊಂದರೆ ಆಗಬೇಕು? ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದರೆ ಯಾರಿಗೆ ಅಂತಃಪ್ರಜ್ಞೆ. ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನು ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು. ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು, ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು, ಒಂದು ಶ್ಲೋಕ, 700 ಬೇಡ, ಪ್ರಕ್ಷಿಪ್ತವಾದ 701 ಹಿಡ್ಕೊಂಡ್ರೂ ಪರವಾಗಿಲ್ಲ, ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ. ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರು ಆಗಲ್ಲ, ಈ ಲಾರಿ ಡ್ರೈವರು ಆಗಲ್ಲ. ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ. ಒಂದು ಶ್ಲೋಕವನ್ನು ಕಲ್ತ್ಕೊಂಡ್ರೆ ಸಾಕು. ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ. ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ ಸುಳ್ಳು ಬರ್ತಾ ಇದೆ ಅನ್ನೋ ಪ್ರಮಾಣ ಬೇಕಾಗುತ್ತೆ. ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ. ತಮಗೆಲ್ಲ ತಿಳಿದಿದೆ, ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು, ಇಲ್ಲಿರೋತಕ್ಕಂಥವರೆಲ್ಲ ಪುಣ್ಯವಂತರು, ಅತ್ಯಂತ ಪುಣ್ಯವಂತರು ರೀ. ಯಾಕೆ ಅಂತ ಕೇಳಿ, ನಾವೆಲ್ಲ ಬದುಕಿದ್ದೀವಿ. ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು ಕೋವಿಡ್ನಲ್ಲಿ.
ದೊಡ್ಡಮ್ಮ ತೀರ್ಕೊಂಡ್ಲು, ಚಿಕ್ಕಪ್ಪ ತೀರ್ಕೊಂಡ್ರು, ಸ್ನೇಹಿತ ತೀರ್ಕೊಂಡ, ಒಡನಾಡಿ ತೀರ್ಕೊಂಡ, ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟ್ರ್ ತೀರ್ಕೊಂಡ. ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದ್ದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ. ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗಬೇಡವಾ? ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ. ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ. ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ. ಸತ್ಯ ಹರಿಶ್ಚಂದ್ರನಿಗೆ ಬಿಡ್ತಾ ಕಷ್ಟ. ಹೆಂಡತಿ ಮಾರ್ಬಿಡ್ತಾನೆ, ಮಗ ಮಾರ್ಬಿಡ್ತಾನೆ, ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ. ಚಂದ್ರಮತಿ ಆ ಹೆಣನ ಇಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ. ಅಪ್ಪ, ನಿನ್ನ ಮಗು ತೀರ್ಕೊಂಡು ಹೋಗ್ಬಿಟ್ಟಿದೆ, ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು, ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ, ನೋಡು, ಇಲ್ಲಿ ಸತ್ತಿರ್ತಕ್ಕಂಥದ್ದು ನಿನ್ನ ಮಗ, ಅದನ್ನು ನೀನು ಕ್ಷಣವನ್ನು ಈ ಸ್ಮಶಾನದಲ್ಲಿ ಹೂಳೋದಕ್ಕೆ ಬಂದಿದ್ಯಾ. ನನಗೆ ನನ್ನ ಸ್ವಾಮಿ ಓನರು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದ್ದಾನೆ. ಒಂದು ಬುಂಡೆ ಹೆಂಡ, ಒಂದು ವಸ್ತ್ರ, ಇಷ್ಟು ದುಡ್ಡು, ಇಷ್ಟು ಅಕ್ಕಿ ಧಾನ್ಯ, ಇಷ್ಟು ತೊಗೊಂಬಂದು ಕೊಟ್ಟರೆ ಒಳಗಡೆ ಎಂಟ್ರಿ ಅಂತ. ನಾನೀಗ ಅವನ ದಾಸ, ಸ್ವಾಮಿ ಹೇಳಿದ್ದನ್ನು ನಾನು ಕೇಳ್ತೀನಿ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ನಾನು ಎಂದೋ ನಿನ್ನನ್ನು ಮಾರಾಗಿದೆ, ನಾನು ಅದನ್ನು ತಂದರೆ ಮಾತ್ರ ನಿನ್ನ ಮಗುನ ಬಿಡ್ತೀನಿ ಅಂತ ಭವಬಂಧನವನ್ನು ಬಿಟ್ಟು ಸತ್ಯ ಹರಿಶ್ಚಂದ್ರ ನಿಲ್ಲೋದನ್ನು ಕಾಯ್ತಾ ಇದ್ದಂಥ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಇದೆಲ್ಲ ಸತ್ಯ ಹರಿಶ್ಚಂದ್ರನ ಸಮಯದಲ್ಲಿ ಕಳೆದೋದ ಸಮಯ ಎಷ್ಟು ಅಂತ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅವನು 20,000 ವರ್ಷ ಬದುಕ್ತಾನೆ. ಈ ಕಷ್ಟ ಕೋಟೆಗಳೆಲ್ಲ ಬಂದಿದ್ದೆಲ್ಲ ಕೇವಲ 2 ವರ್ಷ. 2 ವರ್ಷದಲ್ಲಿ ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತಂಥದ್ದಕ್ಕೆ ಅಂಥ ಸತ್ಯ ಹರಿಶ್ಚಂದ್ರನಿಗೆ ಇಂಥದ್ದೆಲ್ಲ ತೊಂದರೆಗಳನ್ನ ತಂದೊಡ್ಡಿದ್ದಂಥ ಭಗವಂತ ನಮಗೆ ತಂದೊಡಲ್ವಾ? ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಇಂತಹ ಪ್ರಕ್ಷಿಪ್ತವಾದ ಸಂದರ್ಭಗಳನ್ನು ತಂದು ಕೊಡ್ತಾನೆ. ಭಯಕೃತ್ ಭಯನಾಶನಃ ಅಂತ ಅವನು ಹೇಳ್ತಾನೆ. ನೀನು ಮಾಡಬೇಕಾದ ಕೆಲಸನ ಆಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು, ಅದರ ಫಲಾಫಲನ ನನಗೆ ಬಿಡು. ನಿನ್ನನ್ನು ಉಳಿಸ್ಬೇಕೋ ಬೇಡವೋ ನೋಡ್ತೀನಿ. ನೀನು ವ್ಯಾಕ್ಸಿನ್ ತೊಗೊಂಡಿದ್ರು ನಿನ್ನನ್ನು ಮೇಲಕ್ಕೆ ಕಟ್ಸ್ಕೊಂಡ್ಬಿಡ್ತೀನಿ, ವ್ಯಾಕ್ಸಿನ್ ತೊಗೊಳ್ಳದೆ ಹೋದರೂ ನಿನ್ನನ್ನು ಬದುಕಿಸಿ ನಾನು ಚಾನ್ಸ್ ಕೊಡ್ತೀನಿ, ಅದನ್ನು ನನಗೆ ಬಿಡು ಕರ್ಮನ ಅಂತ. ಇಂಥ ಕೃಷ್ಣ, ಇಂಥ ಭಗವದ್ಗೀತೆ. ಅಂಥ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರಮಾಣ ಏನು? ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಗುರುಕುಲಗಳಿತ್ತೋ ಅಲ್ಲೆಲ್ಲ ಕಾನ್ವೊಕೇಶನ್ ಅಡ್ರೆಸ್ಸು. ಗುರುಗಳ ಸಮ್ಮುಖದಲ್ಲಿ ಪಲಿಮಾರ್ನಲ್ಲಿ ಇದನ್ನೊಂದು 4 ಮಾತು ಹೇಳೋ ಅಂಥ ಅವಕಾಶ ನನಗೆ ಒದಗಿತ್ತು. ಅಲ್ಲಿ ಸುಧಾ ಪಂಡಿತರುಗಳಾಗಿದ್ದರು, ಅದು ಕಾನ್ವೊಕೇಶನ್ನು. ಹೀಗೆ ಕೂತು ಹೇಳ್ತೀನಿ ಹಿಂದೆ ಆಗ್ಬೋದು ಅಂತಂದರು. 5 ಜನ ಗುರುಗಳ ಸಮ್ಮುಖದಲ್ಲಿ 4 ಮಾತು ಹೇಳೋ ಅಂಥ ಅವಕಾಶವಿತ್ತು. ನನ್ನ ಪುಣ್ಯ ಅದು. ಆಗಲೂ ಕೂಡ ಇದನ್ನು ನಾನು ಜ್ಞಾಪಿಸಿಕೊಂಡಿದ್ದೆ. ಏನು ಹೇಳಿ ಕಳಿಸ್ತಾರೆ ಹೊರಗಡೆ ಹೋಗುವಾಗ ಅಂದರೆ, ಧರ್ಮಾತ್ನ ಪ್ರಮದಿತವ್ಯಂ, ಕುಶಲಾತ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ದೇವಋಷಿ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳ್ತಾರೆ. ಏನು ಬಂದರೂ ಇದನ್ನು ಬಿಡಬೇಡ ಅಂತ ಹೇಳ್ತಾರೆ. ಇವತ್ತು ಹೊಸ ವಾದಗಳು ಶುರು ಆಗಿಬಿಟ್ಟಿದೆ. ಅಲ್ಲಿ ಯಾರೋ ಬರ್ತಾರೆ 3 ಜನ ಬ್ರಾಹ್ಮಣರು, ನಾನೇ ನೋಡಿದ್ದೀನಿ, ಅವರಲ್ಲಿ ಗುಟ್ಕಾ ತಿನ್ಕೊಂಡೆ ನಮ್ಮ ಮನೆಗೆ ಬಂದರು, ಅವರಲ್ಲಿ ಬಂದುಬಿಡ್ತಾರೋ ಪಿತೃದೇವತೆಗಳು. ಅದ್ರ ಬದಲು ಅನಾಥಾಶ್ರಮಕ್ಕೆ 25 ಜನ ಕೂಟಕ್ಕೆ ಬರೆಸ್ತೀನಿ. 25 ಜನ ಕೂಟಕ್ಕೆ ಬಡಿಸಿ ನೀವು, ತಪ್ಪು ಅಂತ ನಾನು ಹೇಳಲ್ಲ. ಅನಾಥಾಶ್ರಮದಲ್ಲಿ ಇಲ್ಲೂ ಮಾಡಿ. ಇಲ್ಲಿ ನೀವು ರಾಮಾಚಾರ್ಯರೋ ಕೃಷ್ಣಾಚಾರ್ಯರೋ ನರಸಿಂಹಮೂರ್ತಿಗಳೋ ಬಂದಿದ್ದರೆ, ರಾಮಾಚಾರ್ಯರು ನರಸಿಂಹಮೂರ್ತಿಗಳು ಅಂತ ನಾವು ಅವ್ರನ್ನ ನೋಡ್ತಾ ಇಲ್ಲ. ವಿಶ್ವದೇವತೆಗಳು ಮತ್ತು ವಸು, ರುದ್ರ, ಆದಿತ್ಯ ಇವರು ಬಂದಿದ್ದಾರೆ ಅಂತ ನಾವು ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವು ನೋಡಬೇಕು, ಇದನ್ನು ಕೋರ್ಟ್ನಲ್ಲೇ ಪ್ರಸ್ತಾಪ ಮಾಡಿದ್ದೇನೆ. ಇಡೀ ಬೆಂಗಳೂರಿಗೆ ನನ್ನ ಸಮಯದಲ್ಲಿ ಶೇಷಾದ್ರಿಪುರಂ ಸರ್ಕಲ್ನಲ್ಲಿರ್ತಕ್ಕಂಥ ದೇಸಾಯಿ ನರ್ಸಿಂಗ್ ಹೋಮ್ 1ರಲ್ಲೇ IVF ಸೆಂಟ್ರ್ ಇದ್ದಿದ್ದು ಆಯ್ತಲ್ಲ. ಇವತ್ತು ಈ ಬುಲ್ ಟೆಂಪಲ್ ರೋಡಿಂದ ಆ ಕಡೆಗೆ ಹೋದರೆ 4 ಕಾಣುತ್ತೆ. ಎಲ್ಲ ಎಕ್ಸ್ಟೆನ್ಷನ್ಗಳಲ್ಲೂ ಬಂದ್ಬಿಟ್ಟಿದೆ. ಈ ಎಂಥದ್ದು ಐಸ್ ಕ್ರೀಮ್ ಅಂಗಡಿ ಬಂದರೆ, ಆಮೇಲಿಂದ ಬಟ್ಟೆ ಅಂಗಡಿಗಳು ಬಂದರೆ, ಡೊಮಿನೋಸ್ ಪಿಜ್ಜಾಸ್ ಬಂದರೆ, ಇವೆಲ್ಲ ಬಂದರೆ ಒಂದು ಊರು ಉದ್ಧಾರ ಆಯಿತು ಅಂತ ಹೇಳ್ತಾರೆ. ಇವತ್ತು ಅದು ಹೋಗಿ IVF ಸೆಂಟ್ರ್ ಬಂದರೆ ಊರು ಉದ್ಧಾರ ಅಂತ. ಗಂಡ ಚೆನ್ನಾಗಿದ್ದಾನೆ, ಹೆಂಡತಿ ಚೆನ್ನಾಗಿದ್ದಾಳೆ, ವೈಜ್ಞಾನಿಕವಾಗಿ ಬಯೋಲಾಜಿಕಲಿ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಮಕ್ಕಳಾಗ್ತಿಲ್ಲ.
ಕೊನೆಯಲ್ಲಿ ಅವರು ಸಂತೃಪ್ತರಾಗಿ ನಿಮ್ಮ ಗೋತ್ರವನ್ನು ಉಚ್ಚರಿಸಿ ಅಂಥೇಳಿ ನಾವು ನಮಸ್ಕಾರ ಮಾಡಿದ್ಮೇಲೆ ಇಂಥ ಗೋತ್ರ ವಂಶಾಭಿವೃದ್ಧಿರಸ್ತು ಅಂಥೇಳಿ ಆ ಒಂದು ಯವ ಅಂದರೆ ಅಕ್ಕಿ ಕಾಳನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ನಿಷ್ಕಲ್ಮಶ ಮನಸ್ಸಿನಿಂದ ಅವರು ನಮ್ಗೆ ಹರಸಿ ಹೋದರೆ ಆ ಮನೆಗಳಲ್ಲಿ IVFಗೆ ಹೋಗೋ ಅವಶ್ಯಕತೆ ಬೀಳೋದಿಲ್ಲ. ಭಾಗವತದಲ್ಲೇ ಬರುತ್ತೆ. ಭಾಗ್ಯ ಇರೋದಿಲ್ಲ. ವೇನನ ಕಥೆಯನ್ನು ಕಾಣ್ತೀವಿ ನಾವು. ಇವೆಲ್ಲ ನಮಗೆ ಪಾಠ ಆಗಬೇಕು. ಇದನ್ನೆಲ್ಲ ದಾಸರು ತಿಳಿಸ್ಕೊಡ್ತಾರೆ. ಪ್ರೀತಿ ಇಲ್ಲದೆ ಎಡೆಯ ನೆಕ್ಕಿದ ಅನ್ನವೇತಕ್ಕೆ ಅಂತ ಕೇಳ್ತಾರೆ. ಕರೆಸ್ಬಿಡೋದು. ಅಯ್ಯೋ 3ನೇ ಅಂಬೊಡೆ ಕೇಳ್ತಾ ಇದ್ದಾರೆ ಆಚಾರ್ಯರು. ಪ್ರೀತಿ ಇಲ್ಲದೆ ಎಡೆಯ ನೆಕ್ಕಿದ ಅನ್ನವೇತಕ್ಕೆ. ನೀವು ತಿಂತಿಲ್ಲ ರೀ. ಹೆಸರು ಬೇಡ. ಒಬ್ಬರು ಆಚಾರ್ಯ ಇದ್ದರು ಇಲ್ಲೇ ಚಾಮರಾಜಪೇಟೆನಲ್ಲಿ. ಅವರಿಗೆ ನಮ್ಮ ಚಿಕ್ಕಪ್ಪನವರ ತಾಯಿಯ ವೈಕುಂಠ ಸಮಾರಾಧನೆಗೆ ಬಡಿಸ್ತಕ್ಕಂಥ ಅವಕಾಶ ನಂಗೆ ಸಿಕ್ಕಿತ್ತು. ಚಿಕ್ಕ ಹುಡುಗ, ನಾನು ಕಾಲೇಜ್ನಲ್ಲಿ ಓದ್ತಿದ್ದವನು. ನಮ್ಮ ಚಿಕ್ಕಪ್ಪ ಬಡಿಸ್ತೀಯಪ್ಪ ಅಂದಿದ್ರು. ಬೆಳಗಿಂದ ಉಪವಾಸದಲ್ಲಿದ್ದೆ. ಇದ್ದು ಬಡಿಸ್ದೆ. ಮನುಷ್ಯ ತಿಂದರೂ ರೀ ಅರ್ಧ ಬಕೆಟು ಮೊಸರು ಪಚಡಿ, 30 ವಡೆ, ಸುಮಾರು 1.5 ಲೀಟ್ರು ರವೆ ಪಾಯಸ. ಇದಾದಮೇಲೆ ಅನ್ನಕ್ಕೆ ಬಂದರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಆ ಮನುಷ್ಯನ ವಿಚಾರ ಹೇಗಿತ್ತು ಅಂದರೆ, ಇನ್ನೊಂದು ಹೆಣ ಬೀಳೋ ತನಕ ಮನೇಲಿ ಊಟ ಮಾಡ್ತಿರ್ಲಿಲ್ಲ ರೀ. ಇವತ್ತೊಂದು ಹೆಣ ಬಿದ್ದರೆ ಮಾತ್ರ ಊಟ. ಇಲ್ಲಿ ಪ್ರಕಾಂಡ ಪಂಡಿತರು ಅಪರದಲ್ಲಿ ಅವ್ರ ಶಿಷ್ಯರವರು, ಹೆಸರು ನಾನು ತಗೊಳ್ತಾ ಇಲ್ಲ, ಸುಮಾರು ಜನಕ್ಕೆ ಇಲ್ಲಿರೋರಿಗೆ ಗೊತ್ತಿದೆ ಅವ್ರು ಯಾರು ಅಂತ. ನನಗೆ ಆಶ್ಚರ್ಯವಾಯಿತು. ಇಷ್ಟೂ ಜನಕ್ಕೆ ಮಾಡಿಸಿದ ಮೊಸರು ಬಜ್ಜಿನ ಒಬ್ಬರೇ ತಿಂದುಬಿಟ್ರೆ ಮಿಕ್ದವ್ರಿಗೆ ಏನು ಬಡಿಸ್ಲಿ ಅಂತ ನನ್ನ ಯೋಚನೆ. ಅದೇನು ಸೌಟಲ್ಲೆಲ್ಲ ಬಡಿಸ್ತೆ ಬಗ್ಸು ಅಂದರು. ಭೂತಯ್ಯನ ಮಗ ಅಯ್ಯನಲ್ಲಿ ಕಲಿಸ್ತಾನಲ್ಲ ತಟ್ಟೆಗೆ, ಅದು ಕಮ್ಮಿ. ಮನುಷ್ಯ ಮಾತ್ರದವ್ರಿಗೆ ತಿನ್ನಕ್ಕೆ ಸಾಧ್ಯನಾ? ಮನುಷ್ಯ ಮಾತ್ರದವ್ರಿಗೆ ತಿನ್ನಕ್ಕೆ ಸಾಧ್ಯನಾ? ಮೆಡಿಕಲ್ ವರ್ಲ್ಡ್ಗೆ ಇದು ಕ್ವಶ್ಚನ್ನು. ಧರ್ಮಸಿಂಧುವನ್ನು ಓದಿ ನೀವು ಗೊತ್ತಾಗುತ್ತೆ, ಆ ಪ್ರೇತ ಇವರಲ್ಲಿ ಒಂದು ರೂಪದಲ್ಲಿ ಬಂದು ಭಕ್ಷಿಸ್ತಿರುತ್ತೆ ಅಂತ. ತಮಾಷೆ ಆಯ್ತಲ್ಲ. ಈಗ ಯೋಚನೆ ಮಾಡಿ, ಯಾವುದು ನಮ್ಮ ತೃಪ್ತಿ ಆಯಿತು? ತೃಪ್ತಾಸ್ಮ ಅಂತ ನಾವು ಬಾಯಲ್ಲಿ ಅಂತೀವಿ, ಅವರು ತೃಪ್ತಾಸ್ಮ ಅಂತ ಅಂದ್ಬಿಡ್ತಾರೆ. ಹುಲ್ಕಡ್ಡಿಗೆ ಹೇಳ್ಬಿಟ್ಟು ನಾವು. ಶ್ರದ್ಧೆ ಇದ್ದರೆ ಇದು ನಮಗೆ ಕಾಣಕ್ಕೆ ಸಿಕ್ಕುತ್ತೆ. ಕಣ್ಣಾರೆ ಕಂಡಿದ್ದು. ಅವರು ಊಟ ಮಾಡಿದ್ದಕ್ಕೆ ನನಗಾಗಲಿಲ್ಲ, ಮಾಡ್ತಾರೆ. ಆ ಕೆಪಾಸಿಟಿ ಇತ್ತು. ಮೆಡಿಕಲ್ ಫೀಲ್ಡ್ಗೆ ಆಶ್ಚರ್ಯ ಆಗಬೇಕಲ್ವ. ಇಷ್ಟಿರ್ತಕ್ಕಂಥ ಒಂದು ಸಣ್ಣ ಬ್ಲ್ಯಾಡರ್, ಅದು ವಾಲಿಬಾಲ್ ಬ್ಲ್ಯಾಡರು ಅಂತ ಇಟ್ಕೊಳ್ಳಿ ನೀವು. ಒಂದು ಎಷ್ಟು ಹಿಗ್ಬೋದು? ಇಷ್ಟು ತುಂಬಿಸಿದ್ರೆ ಹೆಂಗೆ ಹಿಗ್ಗುತ್ತೆ? ಎಲ್ಲಿ ಹೋಯ್ತು ಹಂಗಾರದು? ಅಟ್ ಒನ್ ಪಾಯಿಂಟ್ ಆಫ್ ಟೈಮು ನೀವು ರಾಗಿ ಮಿಲ್ಗೆ ಮೇಲ್ಗಡೆಯಿಂದ ಸುರಿದ್ಬಿಟ್ರೆ ಕೊಟ್ಟಬೇಕಲ್ಲ, ಹಂಗೆ ಕೊಟ್ಟಬೇಕು ತಾನೆ. ಇಲ್ಲೇನಿಲ್ವಲ್ಲ, ಜೀರ್ಣಿಸ್ಕೊಂಡ್ರಲ್ಲ. ಇದು ನೋಡಿದಾಗ ನಂಗೆ ಅನಿಸಿತ್ತು ಅವತ್ತೇನೆ, ಇದಕ್ಕೆಲ್ಲ ಏನು ಉತ್ತರ ಅಂತ. ವೇರ್ ದಿ ಸೈನ್ಸ್ ಸ್ಟಾಪ್ಸ್ ದೇರ್ ದಿ ಫಿಲಾಸಫಿ ಬಿಗಿನ್ಸ್. ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ತಿಳ್ಕೊಂಡಿದ್ದೇನು ಅಲ್ಲ ಅಂತ. ನೀತಿ ಅರಿತು ನಡೆಯದಿರುವ ಬಂಟನ್ನೇತಕ್ಕೆ ಅಂತ ಎಲ್ಲ ನಿಮ್ಗೆ ತಿಳಿದಿರ್ತಕ್ಕಂಥದ್ದು. ಈಗ ಬಂಟನ್ ಕರೆಯೋದೇ ಡೌಟು ಎಲ್ಲ. ಅದಕ್ಕೇ ಸೆಲ್ಫ್ ಸರ್ವೀಸು. ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನ್ನೇತಕ್ಕೆ, ಸಂಜ್ಞೆ ಅರಿತು ನಡೆಯದಿರುವ ಸತಿ ಇದ್ದೇತಕ್ಕೆ, ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕ್ಕೆ. ನನಗೆ ಒಳ್ಳೆ ಮಕ್ಕಳು ಸಿಕ್ಕಲಿಲ್ಲ, ಒಳ್ಳೆ ಹೆಂಡತಿ ಸಿಕ್ಕಲಿಲ್ಲ, ಒಳ್ಳೆ ಮನೆ ಸಿಕ್ಕಲಿಲ್ಲ ಅಂತ ಕೊರಗಬೇಡಿ. ಮುನ್ನ ಮಾಡಿದ ಪಾಪ ಯಾರು ಗೊತ್ತಿದೆ ನಮಗೆ? ಸಂಚಿತ ಪಾಪಗಳು ಏನು ಗೊತ್ತಿದೆ? 9 ತಿಂಗಳುಗಳ ಕಾಲ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಆ ಜ್ಞಾನ ಇರುತ್ತೆ. ಯಾವತ್ತೂ ಅದು ಹೊರಗಡೆ ಬಂದ್ಬಿಡ್ತು, ಹತ್ತುಬಿಡ್ತು, ಆಗ ಜ್ಞಾನವನ್ನೆಲ್ಲ ಮರೆಸಿಬಿಡ್ತಾನೆ. ಪುಣ್ಯವಂತನಾಗಿದ್ದರೆ ಪುಣ್ಯಶೇಷವನ್ನು ತೆಗೆದುಕೊಂಡು ಬಂದಿರ್ತಾನೆ. ಬೇರೆಯ ಎಲ್ಲ ತತ್ವಗಳಿಗೆ ಯಾವ ಮತವನ್ನು ನಾವು ಖಂಡಿಸೋದು ತಪ್ಪು ಅಂತ ನನ್ನ ಭಾವನೆ. ಸಹೃದಯತೆಯಿಂದ, ಸಾಮರಸ್ಯದಿಂದ ಅವ್ರವ್ರ ದಾರಿ ಅವ್ರವ್ರಿಗೆ ಅಂತ ಬಿಟ್ಬಿಡಬೇಕು. ನಮ್ಮದು ಹೆಚ್ಚು ಅಂತ ಹೇಳ್ಕೊಳ್ಬೇಕಾದಂಥ ಸಂದರ್ಭ ಬಂದರೆ ಒಂದೇ ಕೃತಿ ನಿಮ್ಗೆ ನೆನಪಾಗಬೇಕು. ಸದಹಂಕಾರಿಗಳು ನಾವು ಗರ್ವದಿ ಮೆರೆಯುವೆವು,
ಅಹಂಕಾರ ದುರಹಂಕಾರ ಆಗಬಾರ್ದು. ಸದಹಂಕಾರಿಗಳು ನಾವು ಗರ್ವದಿ ಮೆರೆಯುವೆವು, ಹನುಮನ ಮತವೇ ಶ್ರೇಷ್ಠವೆಂದು ಜಂಬದಿ ಕುಣಿಯುವೆವು ಅಂತ. ಆಯ್ತಲ್ಲ, ನಮಗೆ ನಮ್ಮದು ಹೆಚ್ಚು. ನನ್ನ ತಂದೆ ನನಗೆ ಪ್ರೀತಿ, ನನ್ನ ತಾಯಿ ಹೇಗಿದ್ದರು ಅವಳು ನನ್ನ ತಾಯಿ. ಅಮಿತಾಬ್ ಬಚ್ಚನ್ ಸೊಸೆ ಚೆನ್ನಾಗಿದ್ದಾಳೆ ಅಂತ ಅವಳನ್ನು ಅಪ್ಕೊಳ್ಳೋಕೆ ಹೋದರೆ ಕಪಾಳಕ್ಕೆ ಹೊಡೆದು ಕಳಿಸ್ತಾಳೆ. ಹೆತ್ತವ್ರಿಗೆ ಹೆಗ್ಣ ಮುದ್ದು, ಕಟ್ಕೊಂಡವ್ರಿಗೆ ಕೋಡಂಗಿ ಮುದ್ದು. ಆದ ಕಾರಣ ನಮ್ಮ ಮತ ನಮ್ಮದು ಶ್ರೇಷ್ಠ. ವಾದಗಳು ಗೆಲ್ಲಬೇಕಾದರೆ ಅದು ಮಂಡನೆಯಿಂದ ಗೆಲ್ಲಬೇಕು. ಇದನ್ನು ನಾನು ಸ್ಪಷ್ಟಪಡಿಸ್ಬಿಡ್ತೀನಿ. ವಾದಗಳು ಗೆಲ್ಲಬೇಕಾದರೆ ಶ್ರೀಮದ್ ಆಚಾರ್ಯರು ತೋರಿಸಿಕೊಟ್ಟಂಥ ಮಾರ್ಗ ಮಂಡನೆಯಿಂದ. ನಮ್ಮ ವಾದದ ಮಂಡನೆಯಾಗಿ ಅದನ್ನು ಆಬ್ಜೆಕ್ಟಿವ್ ಟೈಪ್ ಅನಾಲಿಸಿಸ್ ಅಂತ ಕರಿತೀವಿ. ನೀವು ಬೇಕಾದರೂ ನೋಡ್ಕೊಳ್ಳಿ, ಅವ್ರು ಬೇಕಾದ್ರೂ ನೋಡ್ಕೊಳ್ಳಿ. ಈ ಕಡೆ ಎಡಗಡೆ ಬರ್ತಕ್ಕಂಥದ್ದೆಲ್ಲ ಸಂಶಯಗಳನ್ನು ಪೂರ್ವ ಪಕ್ಷ ಅಂತ ನಾವು ಕೊಟ್ಬಿಡ್ತೀವಿ. ಆ ಕಡೆ ಅದಕ್ಕೆ ಸಮಾಧಾನ ಸಮಜಾಯಿಷನ್ನು ಕೊಡ್ತಾ ಹೋಗ್ತೀವಿ. ಮಾಯಾ ಮೋಸ ಯಾವುದೂ ಇಲ್ಲ. ಇಲ್ಲಿ ಪ್ರಶ್ನೆ, ಇಲ್ಲಿ ಉತ್ತರ. ಇದನ್ನೆಲ್ಲ ನೀವು ತಾಳೆ ಹಾಕಿ ನೋಡಿ, ಎ ಬಿ ಹೊಂದಿಸಿ ಬರೆಯಿರಿ, ನೋಡ್ಕೊಳ್ಳಿ. ನಿಮಗೆ ತೃಪ್ತಿಯಾದರೆ ಒಪ್ಕೊಳ್ಳಿ, ಬಲವಂತ ಇಲ್ಲ. ನಾಸ್ತಿಕನಿಗೂ ಜಾಗವನ್ನು ಕೊಟ್ಟಿದ್ದೇವೆ. ಚಾರುವಾಕರು ಅಂದಿನಿಂದಲೂ ಇದ್ದರು, ಇಂದೂ ಇದ್ದಾರೆ, ಮುಂದೂ ಇರ್ತಾರೆ. ನಮಗೆ ಅವರ ಚಿಂತೆ ಬೇಡ. ಬಂದಿದ್ದು ನಾವು ಆತ್ಮೋನ್ನತಿಗೆ. ಆತ್ಮೋನ್ನತಿ ಮಾಡ್ಕೊಳ್ಳೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತಾರೆ ದಾಸರು. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನಮಗೆ ಯೋಚನೆ ಬರಬೇಕು. ಕಾಗದ ಬಂದಿದೆ ಕಮಲಾನಾಭನದು ಅಂತ ಹೇಳ್ತಾರೆ. ಯಾಕಿದನ್ನೆಲ್ಲ ಹೇಳಿದ್ರು ಅಂತಂದರೆ, ಹೋಗ್ತಾ ಇದೆ, ಎಂದಿಗಾದರೊಂದು ದಿನ ಸಾವು ತಪ್ಪದು ಅಂತಾರೆ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಅಂತಾರೆ. ಯಾರಿಗೋಸ್ಕರ ಹೇಳಿದ್ದೆಲ್ಲ ನಾನು ಹೀಗೆ ಮಾಡಿದಂಥದ್ದಾದಮೇಲೆ ಬರ್ತಕ್ಕಂಥ ನಮ್ಮ ಪುಣ್ಯದಲ್ಲಿ, ನಮ್ಮ ತತ್ವಶಾಸ್ತ್ರದ ಅನ್ವಯ ಈ ಭೂಮಿಗೆ ಒಂದು ಜೀವಿ ಬಂತು ಅಂತಂದರೆ ಅಲ್ಲಿ 2 ಭಾಗ ಇದೆ. ಮೊದಲನೇ ಭಾಗ ಪುಣ್ಯವನ್ನು ಕೂಡ ವಿಸರ್ಜನೆ ಮಾಡಿ ಇಲ್ಲಿಂದನೇ ಹೋಗಬೇಕು. ಅದಕ್ಕೆ ಬಹುಮುಖ್ಯವಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ಪ್ರಹ್ಲಾದ ಅವತಾರದ 3ನೇ ಅವತಾರ ಆಗಿರ್ತಕ್ಕಂಥ ರಾಯರು. ಪುಣ್ಯ ಕಳ್ಕೊಂಡೇ ಹೋಗ್ಬೇಕು ಅವರು. ದುರ್ರಾಜಂಗೂ ಹೇಳ್ಬಿಟ್ಟಿರ್ತಾರೆ, ಇಷ್ಟು ವರ್ಷ ಇದ್ದು ರಾಜ್ಯಭಾರಿ ಮಾಡಿ ಆಮೇಲೆ ಬರಬೇಕು, ಅಲ್ಲಿ ತನಕ ಮುಂಚೆ ಇಲ್ಲ ಅಂತ. ಹಾಗೆ ಪಾಪವನ್ನು ಕೂಡ ಸವಿಸಬೇಕು. ಇವತ್ತು 10 ಲಕ್ಷ ರೂಪಾಯಿ ಅನ್ಯ ಮಾರ್ಗದಿಂದ ಸಂಪಾದನೆ ಮಾಡಿದ್ದೀನಿ, 1 ಲಕ್ಷ ರೂಪಾಯಿ ತಿಮ್ಮಪ್ಪಂಗೆ ಕೊಟ್ಟೆ ಅಂತಂದರೆ ಕಣ್ಣೆತ್ತು ನೋಡೋದಿಲ್ಲ. ಅದನ್ನು ತಿಳ್ಕೊಳ್ಳಿ. ಪಾಪ ಈಸ್ ನಾಟ್ ಈಕ್ವಲ್ ಟು ಪುಣ್ಯ. ತುಂಬ ಜನಕ್ಕಿದೊಂದು ಇದೆ, ನಾನು ಹೆಂಗೋ ತೊಗೊಂಡ್ಬಿಟ್ಟಿದ್ದೀನಿ, ಬೇಡಪ್ಪ ನಮಗೆ ಯಾಕೆ ಒಂದು ಸ್ವಲ್ಪ ದೇವ್ರಿಗೆ ಕೊಟ್ಬಿಡೋಣ ಅಂತ. ತೊಗೊಳ್ಳೋದಿಲ್ಲ. ನಿಮಗೆಲ್ಲ ತಿಳಿದಿದೆ, ಊರಿಗೆಲ್ಲ ಟೋಪಿ ಹಾಕಿದ್ರು, ಹಾಗೂ ಹೀಗೂ ಇದ್ದರು. ಭಗವಂತಂಗೆ ಟೋಪಿ ಹಾಕಿದ್ರು, ಮಾರನೇ ದಿನ ಒಳಗೆ ಸೇರಿದ್ರು. ಯಾರು ಅಂತೆಲ್ಲ ನಿಮ್ಗೆ ಗೊತ್ತಿದೆ, ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅದನ್ನೆಲ್ಲ ತಿಳ್ಕೊಳ್ಳಿ. ಕಲಿಯುಗದಲ್ಲಿ ಇದೆಲ್ಲ ನಮಗೆ ಬರಬೇಕಾದಂಥದ್ದು. ಹಾಗೆ ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕ್ಕೆ, ಮನ್ನಣೆಯ ನಡೆಸದಿರುವ ದೊರೆಯು ಏತಕ್ಕೆ. ಇವತ್ತಿನ ದಿನಕ್ಕೆ ಇದು ಭಾಳ ಬೇಕಾಗಿರ್ತಕ್ಕಂಥದ್ದು. ಫಿಟ್ ಮ್ಯಾನ್ ಫಾರ್ ಫಿಟ್ ಜಾಬ್ ಅಂತ. ಯಾರ್ಯಾರನ್ನೋ ಕರ್ಕೊಂಡು ಹೋಗೋದಲ್ಲ. ಅವನಲ್ಲಾಗಲೇ 100 ಮೀಟ್ರ್ ಓಡಿ ಪದಕ ಕುತ್ತಿಗೆಗೆ ಹಾಕ್ಕೊಂಡಿದ್ದಾನೆ, ನಮ್ಮವನು ಇನ್ನೂ ಓಡ್ತಾನೆ ಇದ್ದಾನೆ. ಅಂಥವ್ರನ್ನ ಹಾಕ್ಬಿಟ್ಟಿದ್ದೀವಿ ನಾವು. ಮನ್ನಣೆ ಇಲ್ಲ ಅಂಥ ದೊರೆ ಯಾಕೆ? ಚೆನ್ನ ಆದಿಕೇಶವನ್ನಲ್ಲದೆ ದೈವವೇತಕ್ಕೆ ಅಂತ ಕೇಳ್ತಾರೆ. ಇನ್ನೊಬ್ಬರ ನಾನರಿಯೇ ಅಂತ ದಾಸರಂತಾರೆ. ನನಗಿರ್ತಕ್ಕಂಥ ಒಬ್ಬನು ವಿನಾ ದೈನ್ಯೇನ ಜೀವನಂ. ಒಬ್ಬರ ಮುಂದೆ ಕೈ ಹಿಡಿದು ನಿಲ್ಲಿಸ್ಬೇಡಪ್ಪ ಅಂತ ಕೇಳ್ಕೋಬೇಕು. ಈ ಕೈನ ಹಿಡಿದು ಕೇಳಿಸೋದಿದೆಯಲ್ಲ, ಕುಚೇಲೋಪಾಖ್ಯಾನ ನಮಗೆ ಬರುತ್ತೆ. ಕಷ್ಟಪಟ್ಟು ಅವನ ಹೆಂಡತಿ ಹಂಗೋ ಹಿಂಗೋ ಒಂದು ಅವಲಕ್ಕಿ ಅಂತ ಕೊಟ್ಟಿರ್ತಾನೆ. ಇವನಿಗೆ ಸಿಕ್ಕೋಪಟ್ಟೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಮ್ಮದು ಅದೇ ರೀ. ಅದೇನೋ ಇನ್ಫೀರಿಯಾರಿಟಿ, ಅದನ್ನೊಂದು ಹರಿದೋಗಿರೋ ಮಡಿಚೌಕದಲ್ಲಿ ಇಲ್ಲಿ ಇಟ್ಕೊಂಡಿರ್ತಾನೆ. ಕೃಷ್ಣಂಗೆ ಗೊತ್ತು ಇವನ ಹತ್ರ ಇರೋದು ಈಗ ಸಂಪತ್ತು, ಈಗೋ ಅದು ಹೋಗ್ದಲ್ಲೇ ಇವನಿಗೆ ಬಡತನ ಹೋಗಲ್ಲ ಅಂತ. ಕೊಡಿಲಿ ಅಂತ ಕೈ ಹಾಕ್ತಾನೆ. ಮೊದಲೇ ಜೀರ್ಣವಾಗಿರ್ತಕ್ಕಂಥ ಜೀರ್ಣ ಮಲಿನ ವಸ್ತ್ರ ವಿಜಯರಾಯರು ಕೈ ಹಾಕ್ತಾನೆ, ಹರಿದೋಗ್ಬಿಡುತ್ತೆ, ಎಲ್ಲ ಚೆಲ್ಲಿ ಹೋಗ್ಬಿಡುತ್ತೆ. ಪುಣ್ಯಾತ್ಮ ರೀ, ಎಂಥ ಪುಣ್ಯಾತ್ಮ ನನಗೆ ಅಂತ ನಮ್ಮ ಕಣ್ಣಿಗೆ ಬರ್ತಕ್ಕಂಥದ್ದು ಅಂತಂದರೆ ಅದನ್ನೆಲ್ಲ ಆಯ್ಕೊಂಡು ತಿಂತಾನ್ರಿ. ಪತ್ರಂ ಪುಷ್ಪಂ ಫಲಂ ತೋಯಂ ಆಯ್ಕೊಳ್ತಾನೆ. ಜೊತೆಗೆ ಹೇಳ್ತಾನೆ, ಫ್ರೆಂಡ್ ಕೊಟ್ಟಿದ್ದು ಅಂಥೇಳಿ ರುಕ್ಮಿಣಿಗೆ ನೀನು ತಿನ್ನು ಅಂತಾನೆ.
ಮಹಾ ಕ್ಲೀನು, ಮಹಾರಾಣಿ, ನೆಲದ ಮೇಲೆ ಬಿದ್ದು ತಿನ್ನಬೇಕಾ ಅಂತ ಒಂದು ಕ್ಷಣ ಯೋಚನೆ ಬರುತ್ತೆ. ಯಜಮಾನರು ತಿಂದಾದ್ಮೇಲಿಂದ ಹಳೇದನ್ನು ನೆನಪಿಸ್ಕೊಳ್ಳಿ, ದೂರ್ವಾಸರು ಅಗಳನ್ನ ಎಲ್ರಿಗೂ ಹೊಟ್ಟೆ ತುಂಬಿದ್ದು ಮುಗಿದೋಯ್ತು. ಅದನ್ನು ತೆಗೆದುಕೊಂಡು ಭಗವಂತ ಕೊಟ್ಟಿದ್ದಕ್ಕೆ ದಾಸರು ಹೇಳ್ತಾರೆ, ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ, ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಅಂತ. ಇದಿಷ್ಟು ಹೇಳಿದ ಮೇಲೆ ಸಮಯ ಮುಗಿತಾ ಇದೆ. ಇನ್ನೆಷ್ಟು ಒಂದು 10-15 ನಿಮಿಷ ಹೇಳ್ಬೋದಾ? ಆಗಬಹುದಾ? 10 ನಿಮಿಷ. ಇನ್ನೊಂದು ಕೀರ್ತನೆಯನ್ನು ಸ್ವಲ್ಪ ನಮ್ಮ ಇದೆಲ್ಲ ತಮಾಷೆ ಆಯಿತು, ಏನಾಗ್ತಿದೆ ನಮ್ಮ ಜೀವನ ಅನ್ನೋದನ್ನು ಒಂದು ಕ್ಷಣ ನೋಡಿಬಿಡೋಣ, ಯಾಕೆಂದರೆ ಇದು ಮೌಲ್ಯದ ಭಾಗಕ್ಕೆ ಬರುತ್ತೆ. ಕೆಂಪೇರಿ ತಂಬರದಿ ತಂಪಿಳಿತು ಸಂಭ್ರಮದಿ ಕಂಪನಾಗಿದೆ ಚಿತ್ತ ಕಾಯೋ ಕೃಷ್ಣ ಅಂತ. ಅರುಣೋದಯ ಆಗ್ತಾ ಇದೆ, ರಾತ್ರಿ ತಂಪು ಅಂದರೆ ರಾತ್ರಿ ಅಂತ ಸಂಭ್ರಮದಿಂದ ಹೋಗ್ತಾ ಇದೆ. ನಾನು ಈ ಜೀವವನ್ನು ಪ್ರೊಟೆಕ್ಟ್ ಮಾಡಿದ್ದೀನಿ, ರಾತ್ರಿ ಇಡೀ ಯಾವುದೋ ಪಾಪ ಮಾಡಿದ ಹಾಗೆ ಮಾಡಿದ್ದೀನಿ. ಶಶಿಮುಖಿ ವಿತ್ತಾಸೆ, ಕಂಡವರ ಹೆಣ್ಣನ್ನು ನೋಡಲಿಲ್ಲ, ರಾತ್ರಿಯೆಲ್ಲ ಮ್ಯಾನೇಜ್ ಮಾಡಿದೆ. ದುಡ್ಡು ಹೊಡೆಯೋ ಮಾರ್ಗದಿಂದ ತಿಳಿಸಿದೆ, ರಾತ್ರಿಯೆಲ್ಲ ವ್ಯವಹಾರ ಅವ್ಯವಹಾರ ನಡೆಯಲ್ಲ, ಈಗ ಅದು ನಡೆಯುತ್ತೆ ಬಿಡಿ. ಶಶಿಮುಖಿ ವಿತ್ತ ಆಸೆ ಹೇಸಿ ಜೀವನದಾಸೆ ಮೋಸವಾಯಿತು ಎನ್ನ ಕಾಯೋ ಕೃಷ್ಣ ಅಂತಾರೆ. ಪಶುಪತಿ ಸಖನಿನ್ನ ಹಸನಾಗಿ ಬಜಿಪಾಸೆ ವಸುದೆಯಳ ಎನಗಿತ್ತು ಕಾಯೋ ಕೃಷ್ಣ ಅಂತಾರೆ. ಬರುತ್ತಾ ನಮಗೆ ಅಂದರೆ ಇಲ್ಲ. ಊರೊಳಗೆ ವ್ಯಾಪಿಸುವ ಘೋರಾಂಧಕಾರವನ್ನು ಪಾರುಗಾಣಿಸಿಯನ್ನ ಕಾಯೋ ಕೃಷ್ಣ ಅಂತಾರೆ. ನಿಮಗೆ ಗೊತ್ತಾಗ್ತಾ ಇದೆ, ಸಭೆಯಲ್ಲಿ ಜೋರಾಗಿ ಮಂತ್ರವನ್ನು ಹೇಳಿದರೆ ಅದೇ ಕರೆಕ್ಟು, ನಾವು ತಿಳ್ಕೊಂಡ್ರೆ ತಪ್ಪು, ನಮ್ಮೆಷ್ಟೇ ತಪ್ಪು ಹೇಳ್ಕೊಟ್ಬಿಟ್ಟಿದ್ರೆ ಅನ್ನೋ ಭಯ ಆಗುತ್ತೆ. ಅಜ್ಞಾನವನ್ನು ಎಲ್ಲ ಕಡೆ ಪ್ರಸರಿಸ್ಬಿಟ್ಟಿದ್ದಾರೆ, ಅದು ಘೋರಾಂಧಕಾರವಾಗಿ ರೂಪುಬಿಟ್ಟಿದೆ. ಅದರಲ್ಲಿ ನಾನು ಒಬ್ಬ ಸೇರ್ಕೊಂಡ್ಬಿಟ್ಟಿದ್ದೀನಿ, ಗುಂಪಲ್ ಗೋವಿಂದ ಅಂತ. ಇವತ್ತಿನ ದಿನಕ್ಕೆ ಹೆಚ್ಚು ಪ್ರಸ್ತುತ ನಂಬರ್ ಗೇಮ್ ಎಲ್ಲ ಕಡೆ, ಮೆಜಾರಿಟಿ. ಗುಂಪಿನಿಂದ ಹೊರಗಡೆ ನಿಂತು ಹೇಳಬೇಕು ಅಂತಂದರೆ ಕಷ್ಟ. ಅಬ್ದುಲ್ ಕಲಾಂ ಅವರು ಅದನ್ನು ಹೇಳ್ತಾರೆ, ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮೆನಿ ಅಂತ. ಅಂದರೆ ಪ್ರಪಂಚ ಬಹಳಷ್ಟು ದುಷ್ಟರಿಂದ ತುಂಬಿಲ್ಲ, ಬಟ್ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ. ಅಯ್ಯೋ ನಮ್ಗೆ ಯಾಕೆ ಅಂತ ಉಳ್ಕೊಂಬಿಡ್ತೀವಲ್ಲ, ಈ ಕರ್ಮ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ. ಧೈರ್ಯ ಮಾಡಿ ಪಾಂಡವರ ಪಕ್ಷ ಸೇರಿ ಇದ್ದಿದ್ದು ಲೆಕ್ಕಾಚಾರಕ್ಕೆ ಅವ್ರು 11 ಜನ, ನಾವು 7 ಜನ. 11 ಅಕ್ಷೋಹಿಣಿ ಆ ಕಡೆ, 7 ಅಕ್ಷೋಹಿಣಿ ಈ ಕಡೆ. ಹಂಗೂ ಹಿಂಗೂ ಏನೋ ಒಂದು ಕಡೆ ಸೇರಿಸ್ಕೊಳ್ಳೋಣ ಅಂತ 8-10 ಮಾಡೋಣ ಅಂತ ನೋಡ್ತಿರ್ತಾನೆ, ಬಿರಿಯಾನಿ ಕೊಟ್ಟು ತಕ್ಕಿಸ್ಕೊಂಡು ಹೋಗ್ಬಿಡ್ತಾನೆ ಅವನ್ನ. ಆ ಭಾಗದಲ್ಲಿ ಬಿರಿಯಾನಿ ಆಗೂ ಫೇಮಸ್ಸು. ಅದನ್ನು ಕೊಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ ಅವ್ನು ಕೇಳ್ತಾನೆ, ಅವ್ನು ಯಾಕೋ ಈ ಕಡೆ ಸೇರ್ಕೊಂಬಿಟ್ಟಿ ಅಂತ. ಏನು ಮಾಡೋದು, ಅನ್ನೋದು ಋಣ, ಅಲ್ಲಿ ಸೇರ್ಕೊಂಬಿಟ್ಟೆ ಅಂತ. 11, 7, 18 ದಿನಗಳಲ್ಲಿ ನಿರ್ನಾಮವಾಗಿ ಹೋಯಿತು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಕಥೆ ಅದು. ಅಲ್ಲಿ ನಿಂತ್ಕೊಂಡು ಮಾಡ್ತಾನೆ. ಆ ಥರ ಊರೊಳಗೆ ವ್ಯಾಪಿಸುವ ಘೋರಾಂಧಕಾರವನ್ನು ಪಾರುಗಾಣಿಸಿಯನ್ನ ಕಾಯೋ ಕೃಷ್ಣ. ಯಾಕೆ ಅಂತ ಹೇಳಿದ್ರೆ, ನಂದೇನಪ್ಪ ತೂಕ ನಿನಗೆ, ಇದೊಂದು ಲಗೇಜ್ ನೀವು ತೊಗೊಂಡ್ಬಿಡ್ತೀರಾ ಅಂತಾರೆ. ನಮ್ಮದ್ರಲ್ಲೇ ಜಾಗ ಇಲ್ಲ. ಆಯ್ತು, ಇನ್ನೇನು ಮಾಡೋದು, ಅವ್ರದನ್ನು ತೊಗೋಬೇಕು. ಯಾಕೆ ಅಂದರೆ, ಮೇರು ಬೆನ್ನಲ್ಲಿ ಪೊತ್ತ ಸರಸಿ ಜೋದ್ಭವ ಜನಕ ಭಾರವೇ ನಾನಿನಗೆ ಕಾಯೋ ಕೃಷ್ಣ ಅಂತಾರೆ. ಎಷ್ಟು ಜನನ ನೀನು ಕಾಪಾಡಿದ್ದೆ, ನಾನು ಒಬ್ಬ ಭಾರ ಆಗ್ಬಿಟ್ಟು ಕಾಯೋ ಅಂತ ಕೇಳ್ತಾರೆ. ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ. ಯೋಚನೆ ಮಾಡ್ಕೊಳ್ಳಿ, ನಮ್ಮದು ಅದೇ ಕರ್ಮ. ಒಂದೊತ್ತು ಊಟ, ಬಾಸ್ ಬರ್ತಾನೆ ಅಂತಂದರೆ 8 ಗಂಟೆಗೆ ಅಂದರೆ ನಾವು 7:45 ಹೋಗಿ ಟಿಪ್ ಟಾಪಾಗಿ ನಿಂತ್ಕೊಂಡ್ಬಿಟ್ಟಿರ್ತೀವಿ. ಭಗವಂತ ಬರ್ತಾ ಇದ್ದಾನಲ್ರಿ, ಹಾಸಿಗೆಲ್ಲೇ ಇದ್ದೀವಲ್ಲ, ಎದ್ದೇ ಇಲ್ವಲ್ಲ. ಏಳಯ್ಯ ಬೆಳಗಾಯಿತು ಅಂತ ದೇವ್ರನ್ನ ಹೇಳ್ಸೋದಲ್ಲ, ಉತ್ತಿಷ್ಟ ಗೋವಿಂದ ಅಲ್ಲ, ಅದು ನಮಗೆ ಹೇಳ್ಕೋಬೇಕಾಗಿರೋದು ನಾವು. ಭಗವಂತ ಬರ್ತಾ ಇದ್ದಾನೆ, ಬಾಸ್ ಬಂದು ಅರ್ಧ ಗಂಟೆ ಆಗಿದೆ, ಎದ್ದೇಳು ಮೂಡ ಅಂತ ಹೇಳೋವಂಥದ್ದು. ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ ಅಂತಾರೆ. ಬೇಡಿದರೆ ಎನ್ನೊಡೆಯ ನಮ್ಮ ಬೇಡುವೆ, ಪಾಡಿದರೆ ಎನ್ನೊಡೆಯ ನಮ್ಮ ಪಾಡುವೆ ಅಂತ ಇದ್ದಂಥದ್ದು. ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ. ದೀನ ರಕ್ಷಕ ನಿನ್ನ ತೋಂಡರೋಳು ಇಡಿಸಯ್ಯ. ತೋಂಡರು ಅಂದರೆ ಭಗವತ್ ಭಕ್ತರು. ಅವರ ಮಧ್ಯೆ ಇಡಿಸ್ಬಿಟ್ರೆ, ದೀನ ರಕ್ಷಕ ನಿನ್ನ ತೋಂಡರೋಳು ಇಡಿಸಯ್ಯ
ದಾನವಾಂತಕ ಆನಂದ ವಿಠಲ ಕೃಷ್ಣ ಅಂತ ಹೇಳಿ ಕೆಂಪೇರಿ ತಂಬರದಿ ಅಂತ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ತಾತ ಮಹಾಪಂಡಿತರು ರೀ, ಬೇಕಾದಷ್ಟು ಕೃತಿಗಳು ರಚಿಸಿದ್ದಾರೆ, ಭಾಷ್ಯಕ್ಕೆಲ್ಲ ಓದ್ಕೊಂಡಿದ್ದಾರೆ, ಸುಧಾ ಪಂಡಿತರಾಗಿದ್ದರು ಅಂತೆಲ್ಲ ಹೇಳ್ತೀವಿ. ಕರ್ಕೊಂಡೋಗಿ ದೇವ್ರ ಮನೆಗೆ ತೋರಿಸ್ತಾರೆ. ನಾನು ನಿಮ್ಮ ಮನೆಗೆ ಬಂದರೆ ಏನು ಅಂತ ಹೇಳಿದ್ರೆ, ಅಲ್ಲೊಂದು ಹಳೇ ಕೃಷ್ಣ ಅನ್ನೋದು ಪೆಟ್ಟಿಗೆ, ಮೇಲೆಲ್ಲ ಜುಳ್ಳೆ ಓಡಾಡ್ತಾ ಇದೆ, ಎಲ್ಲ ಇದೆ. ನಮ್ಮಲ್ಲಿ ರಾಯರ ಬೃಂದಾವನ ಇದೆ, ಚಕ್ರಾಣಿಕೆ ಇದೆ, ಒಳ್ಳೆ ಸಾಲಿಗ್ರಾಮ ಇದೆ, ಎಲ್ಲ ಹೇಳ್ತಾರೆ. ಅಧಿಕ ಮಾಸದಲ್ಲಿ 1 ಗಂಟೆಗಳ ಕಾಲ ಏನು ನಾವು ಇವತ್ತು ಪುರುಷೋತ್ತಮ ಮಾಸದಲ್ಲಿ ಭಗವನ್ನಾಮ ಸಂಸ್ಕರಣೆಯನ್ನು ಮಾಡಿದ್ದೇವೆ, ಇದು ನಮಗೆ ಸಿಕ್ಕುತ್ತೆ. ಆಗ ಸಿಕ್ಕಿದಾಗ ಏನಾಗುತ್ತೆ ಅಂತಂದರೆ, ಟಿ ವಿ, ಮೊಬೈಲು, ವಾಟ್ಸಪ್ಪು, ರೀಲ್ಸು, ಫೇಸ್ಬುಕ್ಕು, ಥ್ರೆಡ್ಸು ಇತ್ಯಾದಿಗಳೆಲ್ಲ ಇದ್ದಲ್ಲ, ಅವರೆಲ್ಲ ಸುತ್ತಲಿದ್ದವರು. ಸುತ್ತಲಿದ್ದವರೆಲ್ಲ ಎಲ್ಲವೂ ಶ್ರೀಕೃಷ್ಣಾರ್ಪಣಮಸ್ತು. ತಿಳಿದ 4 ಮಾತುಗಳನ್ನು ಭಕ್ತರ ಮುಂದೆ ಹಂಚ್ಕೊಂಡಿದ್ದೀನಿ. ತಪ್ಪಿದ್ದಲ್ಲಿ ಪ್ರಾಜ್ಞರು ಹೊಟ್ಟೆಗೆ ಹಾಕ್ಕೊಳ್ಳಿ. ಏನಾದರೂ ಸ್ವಲ್ಪ ತೊಗೊಂಡು ಹೋಗ್ಬೋದು ಅನಿಸಿದ್ರೆ ನಮ್ಮ ಶ್ರಾದ್ದ ಮಂತ್ರದಲ್ಲಿ ಬರ್ತಕ್ಕಂಥದ್ದು, ಯದ್ರೋಚತೆ ತದ್ಗ್ರಾಹ್ಯಂ ಎನ್ನ ರೋಚತೆ ತತ್ಯಾಜ್ಯಂ ಸುಖೇನ ಭೋಕ್ತವ್ಯಂ ಅಂತ. ಯಾವುದು ತಮಗಿಷ್ಟವಾಯಿತೋ ಅದನ್ನು ಗ್ರಹಿಸ್ಕೊಳ್ಳಿ. ಯಾವುದು ಬೇಡ ಅನ್ನಿಸ್ತು ಸಾಹೇಬ್ರ ಮಾತುಗಳಲ್ಲಿ ಅಂತ ಅನ್ನಿಸ್ತು, ಬಿಡ್ತಕ್ಕಂಥ ಸ್ವಾತಂತ್ರ್ಯ, ತ್ಯಜಿಸ್ತಕ್ಕಂಥ ಸ್ವಾತಂತ್ರ್ಯ ತಮಗಿದೆ. ಯಾವುದನ್ನು ಒಪ್ಪಿಕೊಂಡಿರೋ ಅದನ್ನು ಅಪ್ಪಿಕೊಂಡಿದ್ದನ್ನು ಸುಖವಾಗಿ ಚಿಂತಿಸಿ ಅಂತ ಹೇಳ್ತಾ ನನ್ನ ಅದೇ ಒಂದು ವಿಚಾರವನ್ನು ದೀಕ್ಷಿತಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅನ್ನೋ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ನವರು ಧರ್ಮ ಮೀನ್ಸ್ ಒನ್ ವಿಚ್ ಸಸ್ಟೈನ್ಸ್ ದಿ ಸೊಸೈಟಿ ಅಂತ ಹೇಳ್ತಾರೆ. ಸಮಾಜವನ್ನು ಎತ್ತಿ ಹಿಡಿದು ಸಮಾಜದ ಉದ್ಧಾರಕ್ಕಾಗಿ, ಸರ್ವ ಜನರ ಉದ್ಧಾರಕ್ಕಾಗಿ ಸಂಧ್ಯಾವಂದನೆ ಮಾಡಿದ ನಂತರ ನಾವು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು ಅದೇ, ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಅಲ್ಲಿ ನಾವು ಇಂಥವರು ಅಂತ ಯಾವ ದೇಶದವರನ್ನಾಗಲಿ ಅಥವಾ ಯಾವ ಪಂಗಡದವ್ರನ್ನಾಗಲಿ ಯಾವ ಮತದವ್ರನ್ನಾಗಲಿ ನಾವು ಹೇಳ್ತಕ್ಕಂಥದ್ದು ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇಡೀ ವಿಶ್ವವೇ ಅನುಕೂಲಕರವಾಗಿರಲಿ, ಮಂಗಳಕರವಾಗಿರಲಿ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಅದನ್ನು ನಾವು ಹರಿದಾಸರ ಪದಗಳಲ್ಲಿ ಈಗ ಕಾಣ್ಕೊಳ್ಳೋವಂಥದ್ದು ನೋಡೋಣ. ಅಂದರೆ ಜೀವನ ಮೌಲ್ಯಗಳೆಲ್ಲ ಏನಿತ್ತು ಅಂತಂದರೆ, ಕೇವಲ ಅದು ಹಾಡಿಗಾಗಿ, ಭಜನೆಗಾಗಿ, ಸಮಯ ದಂಡ ಮಾಡಲಿಕ್ಕಾಗಲಿ, ಅಥವಾ ಮನೆಯಲ್ಲಿದ್ದರೆ ಹೆಂಡತಿ ಕಾಟ ಅಂತಲೋ, ಅಥವಾ ಮನೇಲೇ ಕೂತಿದ್ರೆ 4 ಸತಿ ಕಾಫಿ ಕೇಳ್ತಾನೆ ಅಂತ ಭಜನೆಗೆ ಹೋಗ್ತೀನಿ ಅಂತ ಹೋಗಿ ಬಂದ್ಬಿಡೋದು ಅಲ್ಲ. ಪ್ರತಿ ಕ್ಷಣದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಏನು ಮಾಡ್ತೀವೋ ಅದನ್ನು ಭಗವದರ್ಪಣೆ ಅಂತ ಮಾಡ್ತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥ ಕೆಲವು ಜೀವನ ಮೌಲ್ಯಗಳನ್ನು ಇವಾಗ ನಾವು ದಾಸ ಸಾಹಿತ್ಯದಲ್ಲಿ ಹೇಗೆ ಮೇಳೈಸಿದೆ ಅಂತಕ್ಕಂಥದ್ದನ್ನು ನೋಡೋದು. ಅದರಲ್ಲಿ ಮೊದಲನೇದು ಇದರ ಎಲ್ಲ ಪಾರಮ್ಯ ಏನು ಅಂತಂದರೆ, ಆಯಿತು ಬದುಕೋದಕ್ಕೆ ಅನ್ನ ಬೇಕು, ನನಗೂ ಬೇಕು, ನಿಮಗೂ ಬೇಕು, ಸನ್ಮಾರ್ಗದಲ್ಲಿ ಸಂಪಾದಿಸಿದ ಹಣವನ್ನು ಭಗವದರ್ಪಣೆ ಮಾಡ್ಕೊಂಡು ಬದುಕಬೇಕು, ಅದಿದೆ. ಅದರ ನಂತರ ಏನು ಅಂತಂದರೆ, ಈ ಎಲ್ಲ ಹರಿನಾಮ ಕೀರ್ತನೆಗಳ ಪ್ರಮುಖ ಭಾಗ ಏನು ಅಂತ ಹೇಳಿದ್ರೆ, ಶ್ರೀಹರಿಯಲ್ಲಿ ಭಕ್ತಿ. ಶೇಷನ ತಲೆಯ ಮೇಲೆ ಸಾಸಿವೆ ಕಾಳು ನಿಲ್ಲುವಷ್ಟು ಸಮಯ ನಿನ್ನಲ್ಲಿ ಅನುರಕ್ತಿ ಭಕ್ತಿಯನ್ನು ಕೊಡು ಅಂತ ದಾಸರು ಕೇಳ್ತಾರೆ. ಶೇಷ ಅಂತಂದರೆ ಹಾವು. ನೀವು ನೋಡಿದಿರಿ, ಅದು ಈ ಕಡೆ ಆ ಕಡೆ ತಲೆ ಅಲ್ಲಾಡಿಸ್ತಾ ಇರುತ್ತೆ ಹೆಡೆನ. ಅದರ ತಲೆ ಮೇಲೆ ಸಾಸಿವೆ ಕಾಳು ಇಡಬೇಕಂತೆ. ಅದು ಎಷ್ಟೊತ್ತು ನಿಲ್ಲುತ್ತೋ ಅಷ್ಟೊತ್ತಲ್ಲಿ ಭಕ್ತಿ ಕೊಟ್ಬಿಟ್ರೆ ಭಗವಂತ ನನ್ನ ಜೀವನ ಸಾರ್ಥಕವಾಯಿತು ಅಂತ ದಾಸರು ಹೇಳ್ತಾರೆ. ಅದಕ್ಕೇನು ಮಾಡಬೇಕು ನಾವು ಅಂತಂದರೆ, ಅನುದಿನ ಅನುಕ್ಷಣ ಕೃಷ್ಣ 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 ಅಂತಿರಬೇಕು. ಕೃಷ್ಣಂಗೆ ಒಂದಿನ ಬೇಜಾರಾಗಿಬಿಡ್ಬೇಕು, ಇವ್ನು ಯಾರಪ್ಪ ದಿನಾಗ್ಲೂ ಗಲಾಟೆ ಮಾಡ್ತಾನಂತಲ್ಲ, ಹಾಳಾಗೋಗ್ಲಿ ಒಂದು ಸರಿ ಮಾಡಿಬಿಡ್ರು ಅಂತ. ಹಾಗಾದರೂ ಸರಿ, ತೊಂದರೆ ಇಲ್ಲ ಅಂತಾರೆ. ಬೈದು ಭಗವಂತನನ್ನು ಒಲಿಸಿಕೊಂಡಿದ್ದವರಿದ್ದಾರೆ, ಹೊಗಳಿ ಭಗವಂತನನ್ನು ಒಲಿಸಿಕೊಂಡಿದ್ದಾರೆ. ಅದರಲ್ಲೆಲ್ಲ ಕೇಳ್ತಕ್ಕಂಥದ್ದು ನಿರ್ಮಲ ಭಕ್ತಿ. ಬೈದವ್ರು ಯಾರು? ಹಿರಣ್ಯಕಶಿಪು, ಅತ್ಯಂತ ದ್ವೇಷ ಮಾಡಿದಂತಹ ವ್ಯಕ್ತಿ. ಕಥೆನಲ್ಲಿ ಇದೆ, ತಮಗೆಲ್ಲ ತಿಳಿದಿದೆ. ಜೈ ವಿಜಯರಾಗಿದ್ದರು, ನಿನ್ನಿಂದನೇ ಸಾವಬೇಕು ಅಂತ ಹೇಳಿದ್ರು, ಬಂದಿದ್ದರು, ಎಲ್ಲ ಆಯಿತು. ದ್ವೇಷ ಮಾಡುವ ನೆಪದಿಂದ ಆ ಭಗವಂತನನ್ನು ಸ್ಮರಿಸ್ತಾ ಇದ್ದ ಅನುಕ್ಷಣ, ಹರಿ 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 ಅಂತ. ಹಾಗಾಗೇನೆ ಆ ಗಾದೆ ಬಂದಿರೋದು, ಏನಂದ್ರು ನನ್ನ ಮಗ ಹರಿ ಅನ್ನೋದು ಬಿಡ ಅಂತ. ನೋಡಿ, ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಭಕ್ತಿ ಇರಬೇಕು ಮತ್ತು ಸಂಪೂರ್ಣ ಶರಣಾಗತಿ ಇರಬೇಕು ಅಂತಕ್ಕಂಥದ್ದು. ಸಂಪೂರ್ಣ ಶರಣಾಗತಿ ಬಂದಾಗ ತುಂಬ ಜನ ಅದನ್ನು ಒಂದು ಮಹಾಪುರಾಣ ಅಥವಾ ಮಹಾಕಾವ್ಯ ಅಂತ ರಚಿಸಲ್ಪಟ್ಟಿದ್ರೆ ಅದರಲ್ಲಿ ಎಲ್ಲ ರಸಗಳು ಸೇರಿರಬೇಕು ಅನ್ನೋದು ಪದ್ಧತಿ. ಅದನ್ನು ಯಾವ ರೀತಿ ನಾವು ಅವಲೋಕಿಸಬೇಕು ಅನ್ನೋದು ವಿಶೇಷ ಜ್ಞಾನ. ಮನೋಮಯ ಆದಮೇಲೆ
ವಿಜ್ಞಾನಮಯ ಕೋಶ ಅಂತ ಬರುತ್ತಲ್ಲ, ಆ ವಿಜ್ಞಾನಮಯ ಕೋಶವನ್ನು ನೋಡಬೇಕಾದ್ರೆ ನಿಮಗೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಅರ್ಥ ಅಲ್ಲ ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ಅತ್ಯುತ್ತಮವಾಗಿರ್ತಕ್ಕಂಥದ್ರಲ್ಲಿ ವ್ಯಾಸರಾಯರು ಬರೀತಾರೆ. ತುಂಬಿತು ಬೆಳದಿಂಗಳು ಅಂತ ಒಂದು ಕೀರ್ತನೆ, ಭಾಳ ಅದ್ಭುತವಾಗಿದೆ, ಕೇಳಿ, ಯೂಟ್ಯೂಬ್ನಲ್ಲಿದೆ. ನಮ್ಮ ಆ ಕೀರ್ತನೆಯನ್ನು ಕೇಳಬೇಕಾದ್ರೆ ಸ್ವಲ್ಪ ಸಮಾಧಾನದಿಂದ ಕೇಳಬೇಕು. ಬೆಳದಿಂಗಳಲ್ಲೆಲ್ಲ ವನದಲ್ಲಿ ತುಂಬ್ತಂತೆ, ಕೃಷ್ಣ ಬರಲಿಲ್ಲ ಅಂತ ಗೋಪಿಕಾಸ್ತ್ರೀಯರು ವಿರಹ ಗೀತೆ ಅದು. ಅಕ್ರೂರನ್ನು ಹೇಳುವಾಗ ಅಕ್ರೂರ ಅತಿಕ್ರೂರ ಅಂತಾರವರು. ತುಂಬಿತು ಬೆಳದಿಂಗಳು ಅಂತ ಮಾಡುವಂಥ ಸಂದರ್ಭದಲ್ಲಿ ಮಾಗಿ ಹೋಗಿದೆ, ಎಲ್ಲ ಆಯಿತು, ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಅಂದರೆ ಆ ಶೃಂಗಾರ ರಸವನ್ನು ತಿಳಿಸ್ತಕ್ಕಂಥ ಮಾರ್ಗದ ಅತ್ಯುತ್ತಮ ರಚನೆ ವ್ಯಾಸರಾಯರು ಹೇಳಿ ಕೇಳಿ ಸನ್ಯಾಸಿಗಳು ಅದನ್ನು ರಚಿಸ್ತಾರೆ. ಅದರ ಹಿಂದಿನ ಗೂಢಾರ್ಥ ಬೇರೆಗಳಿದೆ. ಆಧ್ಯಾತ್ಮಿಕವಾಗಿ ಜನಕ್ಕೆ ರಂಜನೆಗೋಸ್ಕರ ಅಂತ ಹೇಳೋಂಥ ಸಂದರ್ಭದಲ್ಲಿ ಸಂಪೂರ್ಣ ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಿಜಾಪುರದ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಮುತ್ತಣ್ಣ ಚಂದ್ರಪ್ಪ ತಿರ್ಲಾಪುರ, ಗದಗ ಜಿಲ್ಲೆ ಇರುವ ತಾಲೂಕು ಗಂಟಿಗಡ್ಡಿ ಗ್ರಾಮ. ಬಂಧುಗಳೇ, ನಾನು ಸಂಕಲ್ಪ ಇಟ್ಕೊಂಡಿದ್ದೇನೆ. ಇವತ್ತು ಹಸಿರೇ ಉಸಿರು, ಯಾಕಂದರೆ ಪರಿಸರ ಇದ್ದರೆ ನಾವು, ಪರಿಸರ ಇಲ್ಲ ಅಂದ್ರೆ ನಾವಿಲ್ಲ. ಹಾಗೆ ನಿಟ್ಟಿನಲ್ಲಿ ಮದ್ಯಪಾನ ಮುಕ್ತ ದೇಶವಾಗಬೇಕು ಅನ್ನೋ ಸಂಕಲ್ಪ ಇದೆ. ಯಾಕಂದರೆ ಇವತ್ತು ಆ ಮದ್ಯವನ್ನು ಸೇವನೆ ಮಾಡೋದ್ರಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತಾಯಿದೆ. ಆ ನಿಟ್ಟಿನಲ್ಲಿ ಅದು ಕೂಡ ಅದು ಮದ್ಯ ಮುಕ್ತ ದೇಶ ಆಗಬೇಕು ಅನ್ನೋ ಸಂಕಲ್ಪ ಇದೆ. ಹಾಗೆ ಹೆಣ್ಮಕ್ಳನ್ನು ಒದಗಿಸ್ಬೇಕು, ಹೆಣ್ಮಕ್ಳನ್ನು ಗೌರವಿಸಬೇಕು, ಶೌಚಾಲಯನ ಉಪಯೋಗ ಮಾಡಬೇಕು, ಮೇಲ್ದರ್ಜೆಯನ್ನು ನಿಲ್ಲಿಸಬೇಕು, ಹಾಗೆ ಭ್ರೂಣ ಹತ್ಯೆ ನಿಲ್ಲಿಸಬೇಕು, ಮತ್ತು ಕಾನೂನು ರೀತಿ ಹೋರಾಟ ಮಾಡೋದು. ಕಾನೂನನ್ನು ನಾವು ಕೈ ತಗೊಂಡು ಸುಡೋದಾಗಲಿ, ದೋಷ ಮಾಡೋದಾಗಲಿ, ನಾಶ ಮಾಡೋದಾಗಲಿ ಮಾಡಬೇಕು. ಮತ್ತು ಸರ್ಕಾರ ಆಸ್ತಿ ನಮ್ಮದೇ ಸಂಪತ್ತು ಹೌದಲ್ಲ, ಅದನ್ನು ಉಳಿಸ್ಬೇಕು. ದಯವಿಟ್ಟು ಎಲ್ಲರೂ ಅದನ್ನು ಮಾಡ್ತಿರೋದಲ್ಲ, ಅದನ್ನು ಕೂಡ ಜಾಗ್ರತೆ ಮಾಡ್ತಾಯಿದ್ದೀನಿ. ಯಾಕಂದರೆ ಅವನ್ನೆಲ್ಲ ನಮ್ಮ ಪರಂಪರೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಾಗ್ರತೆಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ಪುಸ್ತಕ ಜೋಡಿಗೆ, ಗ್ರಂಥ ಜೋಡಿಗೆ ಮತ್ತು ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಸ್ವಚ್ಛ ಭಾರತ, ಗ್ರಂಥ ಭಾರತ, ಮಾನವ ಭಾರತಕ್ಕೆ ನಾವೆಲ್ಲರೂ ಸಂಕಲ್ಪ ಕೊಡೋಣ. ಈ ಅಭಿಯಾನದಲ್ಲಿ ನೀವು ಪಾಲ್ಗೊಳ್ಳಿ. ಈ ಒಂದು ಜಾಗ್ರತೆ ಅಭಿಯಾನಕ್ಕೆ ಒಂದು ಶಕ್ತಿ ಕೊಡ್ರಿ. ನಾನು ನಿಮ್ಮ ಜೊತೆ ಇದ್ದೀನಿ. ನಮಗೆ ಹಣದ ಅವಶ್ಯಕತೆ ಐತಿ ಖರೆ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವುದನ್ನು ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತೂ ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು. ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ.